ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಕಸ್ಟಮರ್ಗಳು ಯಾವ ರೀತಿ ಇರ್ತಾರೆ ಅಂತ ಹೇಳ್ತೀನಿ. ನನಗೆ ಒಂದು 2-3 ಘಟನೆ ನಡೀತು, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಅನ್ನಿಸ್ತು. ಹಾಗಾಗಿ ಇವತ್ತು ಈ ಎಂಬ್ರಾಯ್ಡ್ರಿ ಬ್ಲೌಸು ಡಿಸೈನ್ ತೋರಿಸ್ತಾ ನಿಮಗೆ ಆ ವಿಷಯ ಹೇಳ್ತೀನಿ. ಏನಂತ ಅಂದರೆ ಕಸ್ಟಮರ್ ಯಾವ ರೀತಿ ಇರ್ತಾರೆ ಅಂತಂದರೆ, ನಾವು ಎಷ್ಟೇ ಚೆನ್ನಾಗಿ ಹೊಲ್ಕೊಟ್ರು ಬೇರೆ ಟೈಲರ್ ಹತ್ರ ಹೋಗೋದನ್ನು ಬಿಡೋದಿಲ್ಲ. ಹಾಗೆಯೇ ಇನ್ನೂ ತಮಾಷೆ ವಿಷಯ ಅಂದರೆ ಇನ್ನೂ ಯಾವ್ಯಾವ ಥರ ಕಸ್ಟಮರ್ ಇರ್ತಾರೆ ಅಂತ ನೋಡಿ. ಒಬ್ಬರು ಆಂಟಿ ಇದ್ದರು, ಅವರು ಏನು ಮಾಡಿದ್ದಾರೆ, ನನ್ನ ಹತ್ರ 4 ಬ್ಲೌಸ್ ಹೊಲಿಸಿದ್ದಾರೆ. ಆಮೇಲೆ ಬಂದು ಹೇಳ್ತಾರೆ, ನೀನು 4 ಬ್ಲೌಸ್ ನಿನ್ನ ಹತ್ರ ಹೊಲಿಸಿದ್ದೀನಿ, 1 ಬ್ಲೌಸ್ ಫ್ರೀಯಾಗಿ ಹೊಲ್ಕೊಡ್ಬೇಕು ಅಂತಾರೆ. ನನಗೆ ಒಂದು ಸತಿಗೆ ಜೋರು ನಗುನೂ ಬಂತು, ಸಿಟ್ಟು ಬಂತು. ಇದಕ್ಕೆ ನೀವೇನು ಹೇಳ್ತೀರಾ ಹೇಳಿ. ಹಾಗೆ ಮತ್ತೊಬ್ಬರು ಲೇಡೀಸ್ ಬಂದು ಬ್ಲೌಸ್ ಹೊಲಿಸ್ಬಿಟ್ಟು 1 ವರ್ಷ ಆಗಿದೆ, ಕರೆಕ್ಟಾಗಿ 1 ವರ್ಷನೇ ಆಗಿದೆ. ಅವರು 1 ವರ್ಷದ ನಂತರ ಬ್ಲೌಸನ್ನು ಅಂದರೆ ಬ್ಲೌಸ್ ಹೊಲಿಸ್ತಾ ಇದ್ರು ನನ್ನ ಹತ್ರ. 1 ಬ್ಲೌಸ್ ಮಾತ್ರ 1 ವರ್ಷ ಆಗಿದೆ. ಆ ಬ್ಲೌಸಿನ ಬಗ್ಗೆ ಹೇಳ್ತಾರೆ ಫೋನ್ ಮಾಡಿ. ಏನಂತ ಅಂದರೆ ಹುಕ್ಸು ತುಕ್ಕಿಡ್ದಿದೆ ಅಂತೆ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಈಗ ಸರಿ ಮಾಡಿಕೊಡ್ಬೇಕು ಅಂಥೇಳಿ. ಹಾಗೆ ಫ್ರೆಂಡ್ಸ್ ನೋಡಿ, 1 ವರ್ಷ ಆದಮೇಲೆ ಆ ಬ್ಲೌಸನ್ನ ತೊಗೊಂಡು ಬಂದು ನಾವು ಹೊಲ್ದಿದ್ದ ಬ್ಲೌಸು ತುಕ್ಕಿಡ್ದಿದೆ ಅಂತಾರೆ. ಈಗ ನಾವು ಹೊಲ್ದಿದ್ದ ಬ್ಲೌಸು ಅಂತ ಹೇಳ್ಬಿಟ್ಟು ನಾವು ಇರೋ ತನಕ ಅದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗತ್ತಾ? ಇದು ಎಷ್ಟು ಜನ ಟೈಲರಿಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ತುಂಬ ಕಾಮಿಡಿ ಅನ್ನಿಸ್ತು. ನಾನು ಅದಕ್ಕೆ ಹೇಳಿದೆ, ನಿಮ್ಮ ಬ್ಲೌಸಿಗೆ 1 ತಿಂಗಳು 1.5 ತಿಂಗಳು ಅಷ್ಟೇ ನಾವು ಗ್ಯಾರಂಟಿ ಕೊಡ್ಬೋದು. ಅದರ ನಂತರ ಆ ಮೆಟೀರಿಯಲ್ಸ್ ಎಲ್ಲ ನಾವು ತಯಾರು ಮಾಡ್ತೀವ, ಫ್ಯಾಕ್ಟ್ರಿಯಿಂದ ತಯಾರಾಗಿ ಬರುತ್ತೆ. ಅದಕ್ಕೆ ನಮ್ಮ ಮೇಲೆ ಹೇಳಿದರೆ ನಾವೇನು ಮಾಡೋದು ಅಲ್ವಾ? ಈ ರೀತಿಯೂ ಸಹ ಕಸ್ಟಮರ್ ಇರ್ತಾರೆ. ಹಾಗೆಯೇ ಇನ್ನೊಂದು ಕಸ್ಟಮರು, ಈ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಾರ್ಟಿಂಗೇ 450-500 ಸ್ಟಾರ್ಟಿಂಗ್ ಆಗುತ್ತೆ. ಅದು ಕೆಲವು ಕಡೆ ಮಾತ್ರ, ಕೆಲವು ಕಡೆ ಎಲ್ಲ ಇನ್ನೂ ಕಾಸ್ಟ್ಲಿನೇ ಇರುತ್ತೆ. ಒಬ್ಬರು ಆಂಟಿ ಬಂದು ಏನು ಹೇಳ್ತಾರೆ, ನಮಗೆ 150 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಡಿಸೈನ್ ಹಾಕ್ಸು, ಬ್ಯಾಕ್ ನೆಕ್ ಡಿಸೈನು, ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಸು ಅಂತಾರೆ. ಈ ಥರ ಬ್ಲೌಸ್ಗಳು ನಾವು ತಗೋಬೇಕಾ, ಹೊಲಿಬೇಕಾ, ಅಥವಾ ಅವ್ರ ಮಾತು ಕೇಳಿ ನಗಬೇಕಾ ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ಟೈಲರಿಂಗಲ್ಲಿ ಕಷ್ಟ ಇದೆ ಅಂದರೆ ಅದನ್ನು ನಮ್ಮಂಥ ಟೈಲರ್ಗಳೇ ಅನುಭವಿಸ್ತಾ ಇರ್ತೀವಿ. ಮನೇಲೆಲ್ಲರೂ ಹೇಳ್ತಾ ಇರ್ತಾರೆ, ಹಗಲು ರಾತ್ರಿ ಅಂತ ಹೇಳಿ ಬಟ್ಟೆ ಹೊಲಿತಾ ಇರ್ತೀಯ, ಆದರೆ ಏನು ಮಾಡಿದ್ಯಾ ದುಡ್ಡೆಲ್ಲ ಅಂತಾರೆ. ಈ ರೀತಿ ಚೌಕಾಸಿ ಮಾಡೋ ಕಸ್ಟಮರು ಇಟ್ಕೊಂಡು ನಾವು ಏನು ಮಾಡೋಕ್ಕೆ ಬರುತ್ತೆ? ಈಗ ಒಂದು ಶಾಪೇ ಮಾಡಿದ್ವಿ ಅಂದರೆ ಅಂಗಡಿ ಬಾಡಿಗೆ, ಕರೆಂಟ್ ಬಿಲ್ಲು ಎಲ್ಲ ಕಟ್ಬಿಟ್ಟು ಈ ರೀತಿ ಚೌಕಾಸಿ ಮಾಡಿದಾಗ ನಮಗೆ ಅಮೌಂಟ್ ಅನ್ನೋದು ಏನು ಉಳಿಯುತ್ತೆ? ಇನ್ನೊಬ್ಬರು ಆಂಟಿ ಕತೆ ಹೇಳ್ತೀನಿ. ಅವರು ಹೆಚ್ಚು ಕಡಿಮೆ 3 ಸಾದಾ ಬ್ಲೌಸು, 1 ಲೈನಿಂಗ್ ಬ್ಲೌಸ್ ಹೊಲಿಸಿದ್ದಾರೆ. ಹೊಲಿಸಿ ಆದಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೊಲಿಸಾದ್ರ ಮೇಲೆ ಏನು ಮಾಡಿದ್ದಾರೆ ಗೊತ್ತಾ? ನೀವು ತುಂಬ ನಗಾಡ್ತೀರಾ. ಅವರು ನನಗೆ ದುಡ್ಡು ಕೊಡ್ತಾರೆ. ದುಡ್ಡು ಎಷ್ಟಿದೆ ಅಂತೇಳಿ ನೋಡಿದ್ರೆ ಬರೀ 400 ರೂಪಾಯಿ ಮಾತ್ರ ಇರುತ್ತೆ. ನಾನು ಇದ್ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾ ಇದ್ದೀರಾ ಆಂಟಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಷ್ಟೇ ಅಮೌಂಟ್ ಕೊಡೋದು ಅಂತ ಹೇಳ್ತಾರೆ. ನಮ್ಮಂಥ ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ. ಆಗಿರುವಾಗ ನಮ್ಮಂಥ ಊರುಗಳಲ್ಲಿ ಇದೇ ರೀತಿ ಕಸ್ಟಮರ್ಗಳೇ ಸಿಗ್ತಾರೆ ಫ್ರೆಂಡ್ಸ್. ನಾವು ಎಷ್ಟೇ ವರ್ಷ ಹೊಲಿಲಿ, ಎಷ್ಟೇ ಚೆನ್ನಾಗಿ ಹೊಲಿಲಿ, ಏನೇ ಹೊಸ ಥರ ಹೊಲಿಲಿ, ನಾವು ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗೋದು ತುಂಬಾ ಕಷ್ಟ. ಅದೇ ನಾವು ಒಂದು ಸಿಟಿ ಒಳಗಡೆ ಒಂದು ಅಂಗಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಅದಕ್ಕೆ ನಾವು ಮಾಡೋ ಕೆಲಸಕ್ಕೆ ತಕ್ಕಾದ ಬೆಲೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಕೇಳಿಬಿಟ್ಟು ಏನು ಅನ್ನಿಸ್ತು ಅಂತ ಹೇಳಿ. ಇದೇ ರೀತಿ ಕಸ್ಟಮರ್ಗಳು ನಿಮಗೂ ಇರ್ತಾರಾ ಅಂತ. ಹಾಗೆಯೇ ಫ್ರೆಂಡ್ಸ್, ಕೆಲವು ಕಸ್ಟಮರ್ ಯಾವ ರೀತಿ ಇರ್ತಾರೆ ಅಂದರೆ, ನಾವು ಹೊಲಿದಿರೋ ಬ್ಲೌಸನ್ನೆಲ್ಲ ಇಸ್ಕೊಂಡು ಹೋಗಿ ಹಾಕಿಬಿಟ್ಟು ಕರೆಕ್ಟ್ ಆಗುತ್ತೆ, ಆದರೂ ಸಹಿತನೂ ಏನಾದರೂ ಮಿಸ್ಟೇಕ್ ಆಗಿದೆ ಅಂಥೇಳಿ ದುಡ್ಡು ಕೊಡೋ ಟೈಮಲ್ಲಿ ತುಂಬ ಆಟ ಆಡಿಸ್ತಾರೆ. ಈ ರೀತಿ ಎಲ್ಲ ಕಸ್ಟಮರು. ಆದರೆ ನಾವು ಕೆಲಸ ಮಾಡೋ ಟೈಮಲ್ಲಿ ಈ ದುಡ್ಡು ಬಂದರೆ ಇದು ಯಾವುದೋ ಒಂದು ಕಮಿಟ್ಮೆಂಟಿಗೆ ಆಗುತ್ತಲ್ವ ಅನ್ನೋ ಆಸೆಯಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಿ. ಅಥವಾ ಇನ್ನೇನು ಹೆಣ್ಮಕ್ಳದು ಕಮಿಟ್ಮೆಂಟ್ಗಳಿರುತ್ತೆ, ಆ ಥರದ್ದೆಲ್ಲಕ್ಕೋಸ್ಕರ ನಾವು ಸ್ಟಿಚ್ ಮಾಡಿರ್ತೀವಿ. ಅವ್ರು ಕೊಡುವಾಗ ಈ ರೀತಿ ಚೌಕಾಸಿ ಮಾಡಿಯೋ ಇನ್ನೊಂದು ಕಡಿಮೆ ಕೊಟ್ಟಾಗ ಎಷ್ಟು ನಿರಾಸೆ ಆಗ್ತೀವಿ ಅಂದರೆ ಅದು ನಮ್ಮಂಥ ಟೈಲರ್ಗಳಿಗೆ ಗೊತ್ತು. ಇನ್ನೂ ತುಂಬ ಟೈಲರ್ಗಳ ಸಮಸ್ಯೆಗಳಿದೆ, ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಹಾಗೆ ಈ ವಿಡಿಯೋ ಟೈಲರ್ಸ್ ನೋಡಿದ್ರೆ ಆಯಿತು, ಟೈಲರ್ಸ್ ನೋಡದೆ ಯಾರಾದರೂ ಕಸ್ಟಮರ್ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಆದಷ್ಟು ನೀವು ನಮ್ಮಂಥ ಟೈಲರ್ಗಳಿಗೆ ಚೌಕಾಸಿ ಮಾಡ್ದೇ ಅಮೌಂಟನ್ನು ಕೊಡಿ. ಯಾಕಂದರೆ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿರ್ತೀವಿ. ಯಾಕಂದರೆ ಹೆಣ್ಮಕ್ಳಾದರೆ ಫ್ಯಾಮಿಲಿನೆಲ್ಲ ಮೇಂಟೈನ್ ಮಾಡಿ ನೋಡಿಕೊಂಡು ಟೈಮ್ ಕೊಟ್ಬಿಟ್ಟು ನಾವು ಕೆಲಸನ ಮಾಡಿರ್ತೀವಿ. ಹಾಗಾಗಿ ಯಾವತ್ತೂ ಚೌಕಾಸಿ ಮಾಡೋದಕ್ಕೆ ಹೋಗಬೇಡಿ. ಆದರೆ ಒಬ್ಬೊಬ್ಬರು ಟೈಲರ್ಗಳು ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚಿನ ಅಮೌಂಟನ್ನು ತಗೊಂಡಿರ್ತಾರೆ. ಅವ್ರ ಹತ್ರ ನೀವು ಬಾರ್ಗಿಂಗ್ ಮಾಡಿ. ಕೆಲವರು ಕರೆಕ್ಟ್ ತಗೊಳ್ತಾರೆ, ಹಾಗೆ ಕೆಲವರು ಕಡಿಮೆ ತಗೊಳ್ತಾರೆ. ಕಡಿಮೆ ತಗೊಳ್ಳೋರಿಗೆ ನೀವು ಹೇಳಿ ಕೊಡಿ. ಯಾಕಂದರೆ ಕೆಲವು ಸರಿ ಟೈಲರ್ಗಳು ಹೆದರ್ತಾರೆ, ನೆಕ್ಸ್ಟ್ ಅವರು ನಮ್ಮ ಹತ್ರ ಬಟ್ಟೆ ಕೊಡದೇ ಇದ್ದರೆ, ತೊಗೋಬಾರ್ದೇ ಇದ್ದರೆ ಅಂತ ಹೇಳ್ಬಿಟ್ಟು ಕಡಿಮೆ ಕೇಳ್ತಾರೆ. ನನಗೂ ಅದು ಎಷ್ಟೋ ಸತಿ ಆಗಿದೆ. ಯಾಕಂದರೆ ನಾವು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂತಂದರೆ ಜಾಸ್ತಿ ತಗೊಂಡ್ರೆ ಮತ್ತೆ ಅವರು ನಮ್ಮ ಹತ್ರ ಬರ್ತಾರೋ ಇಲ್ವೋ ಅನ್ನೋ ಭಯಕ್ಕೆ ಕಡಿಮೆ ಹೇಳಿರ್ತೀನಿ ಎಷ್ಟೋ ಸಲ.
ಹಾಗೆ ಇನ್ನೂ ಸಿಲ್ಲಿ ಮ್ಯಾಟರ್ ಏನು ಅಂದರೆ ಟಾಪ್ಗಳು ಫಿಟ್ಟಿಂಗ್ ಮಾಡಿಸ್ತಾರೆ, ಅದರಲ್ಲೂ ಸಹಿತ ಚೌಕಾಸಿ ಮಾಡ್ತಾರೆ. ಅವರು ಬಂದ ಟೈಮಲ್ಲಿ ನಾವು ಇರೋ ಕೆಲಸನ ಬಿಟ್ಬಿಟ್ಟು ಟಾಪ್ ಫಿಟ್ಟಿಂಗು ನೈಟಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿರ್ತೀವಿ, ಆದರೆ ಅದರಲ್ಲೂ ಸಹಿತ ಇಷ್ಟು ತೊಗೊಳ್ಳಿ ಅಂತಾರೆ. 250 350 400 1000 ಗಟ್ಟಲೆ ಟಾಪ್ ತಂದು ಒಂದು ಟಾಪ್ ಫಿಟ್ಟಿಂಗಿಗೆ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರೆ ತುಂಬಾ ನಗು ಬರುತ್ತೆ. ಒಂದು ಟಾಪ್ ಫಿಟ್ಟಿಂಗ್ ಮಾಡಿಕೊಟ್ರೆ ನಾವೇನು ಫಸ್ಟಿಗೆ ಇಷ್ಟೇ ಅಮೌಂಟು ಅಂತ ಕೇಳಿರಲ್ಲ. ಟಾಪು ಫಿಟ್ಟಿಂಗ್ ಮಾಡಿಕೊಟ್ಟಾದ್ಮೇಲೆ ಅವ್ರು ಎಷ್ಟು ಅಮೌಂಟ್ ಕೊಡ್ತಾರೆ ಅಂದರೆ ಬರೀ 10 ರೂಪಾಯಿ ಕೊಟ್ಟಿದ್ದು ಎಷ್ಟೋ ಟೈಮ್ ಇದೆ ಫ್ರೆಂಡ್ಸ್. ಇದೆಲ್ಲ ಟೈಲರ್ಗಳ ಸಮಸ್ಯೆ. ಈ ವಿಡಿಯೋ ಟೈಲರ್ಗಳು ನೋಡ್ತಾ ಇದ್ರೆ ಏನಂತ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ, ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಬಾಯ್.